ಸ್ನೇಹಿತರೆ, ಅಮೆರಿಕ ಮೇಲೆ ದಾಳಿ ಮಾಡೋದಕ್ಕೆ ಲಕ್ಷಾಂತರ ಸೊಳ್ಳೆಗಳು ಕಾಯ್ತವೆ. ಇಲ್ಲಿ ಸೊಳ್ಳೆಗಳ ಯುದ್ಧ ಏನಾದ್ರೂ ನಡೀತಿದ್ಯಾ? ಅಮೆರಿಕದ ಅಧ್ಯಕ್ಷ ಟ್ರಂಪ್ನ ಅನುಮತಿಗಾಗಿ ಇಲ್ಲಿ ಕಾಯಲಾಗ್ತಿದೆ. ಹಾಗಾದ್ರೆ ಇಲ್ಲಿ ನಡೀತಿರೋದೇನು? ಯಾಕೆ ಸೊಳ್ಳೆಗಳು ಅಮೆರಿಕಾಗೆ ಎಂಟ್ರಿ ಕೊಡ್ಬೇಕು ಅಂತಿದಾವೆ? ಇದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ನೀವು ನೋಡ್ತಿದ್ದೀರಾ ವಾಯ್ಸ್ ಆಫ್ ಪದ್ಮ. ನಮಸ್ಕಾರ, ನಾನು ಪದ್ಮಾ ಶಿವಮೊಗ್ಗ. ಸ್ನೇಹಿತರೆ, ಅಮೆರಿಕದೊಳಗಡೆ ಎಂಟ್ರಿ ತಗೊಳ್ಳೋದಕ್ಕೆ ಲಕ್ಷಾಂತರ ಸೊಳ್ಳೆಗಳು ಕಾಯ್ತಾ ಇದ್ದಾವೆ. ಈ ಸೊಳ್ಳೆಗಳ ಹೆಸರು ಗೂಗಲ್ ಮಸ್ಕಿಟೋ ಅಂತ. ಏನಿದು ಅನಿಮೇಟೆಡ್ ಸ್ಟೋರಿ ತರ ಇದೆ ಅಂತ ನೀವು ಅನ್ಕೊಳ್ಬಹುದು. ಇಲ್ಲ, ಇದು ನಿಜವಾದ ಸ್ಟೋರಿ. ಗೂಗಲ್ ಮಸ್ಕಿಟೋ ಅನ್ನುವಂತ ಈ ಸೊಳ್ಳೆಗಳನ್ನ ಅಮೆರಿಕದಲ್ಲಿರುವ ಹೆಣ್ಣು ಸೊಳ್ಳೆಗಳನ್ನ ಮಟ್ಟ ಹಾಕೋಕ್ಕಾಗಿ ಸೃಷ್ಟಿ ಮಾಡಲಾಗಿದೆ. ಅಂದ್ರೆ ಇದು ಗಂಡು ಸೊಳ್ಳೆಗಳು. ಈ ಗೂಗಲ್ ಮಾತೃ ಸಂಸ್ಥೆ ಆಗಿರುವಂತಹ ಆಲ್ಫಾಬೆಟ್ ಇಂಕ್ ಅನ್ನುವಂತ ಒಂದು ಕಂಪನಿ ಏನಿದೆ, ಮಾತೃ ಸಂಸ್ಥೆ, ಇದು ಡಿಬಗ್ ಅನ್ನುವಂತ ಪ್ರಾಜೆಕ್ಟ್ ನಲ್ಲಿ ಈ ಗೂಗಲ್ ಮಸ್ಕಿಟೋನ ಸೃಷ್ಟಿ ಮಾಡಿದೆ. ಇದರ ಉದ್ದೇಶ ಈ ಗೂಗಲ್ ಮಸ್ಕಿಟೋ ಮೂಲಕ ಮಾರಣಾಂತಿಕ ಕಾಯಿಲೆಗಳನ್ನ ಹರಡುವಂತಹ ಈಡ್ಸ್ ಈಜಿಪ್ಟಿ ಅನ್ನುವಂತ ಸೊಳ್ಳೆಗಳಿಗೆ ಸಂತಾನೋತ್ಪತ್ತಿಯನ್ನ ಕಡಿತಗೊಳಿಸೋದು, ಅಂದ್ರೆ ಅದರ ಸಂತಾನೋತ್ಪತ್ತಿ ಶಕ್ತಿಯನ್ನ ನಾಶ ಮಾಡೋದು. ಇದು ಈ ಪ್ರಾಜೆಕ್ಟ್ ನ ಮುಖ್ಯ ಉದ್ದೇಶ. ಅಂದ್ರೆ ಇಲ್ಲಿ ಈಡ್ಸ್ ಈಜಿಪ್ಟಿ ಅನ್ನೋದು ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನ್ಯಾ, ಜಿಕಾ ವೈರಸ್ ಈ ರೀತಿ ಮಾರಣಾಂತಿಕವಾದಂತ ಕಾಯಿಲೆಗಳನ್ನ ಹರಡ್ತಾ ಇದೆ. ಈ ತರದ ಒಂದು ಸೊಳ್ಳೆಯಿಂದನೇ ಪ್ರಪಂಚದಲ್ಲಿ ವರ್ಷಕ್ಕೆ ಸುಮಾರು 4 ಲಕ್ಷಕ್ಕೂ ಹೆಚ್ಚು ಜನ ಸಾಯ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಹಾಗಾಗಿ ಇದನ್ನ ಮಟ್ಟ ಹಾಕ್ಲೇಬೇಕಾದಂತ ಒಂದು ಪರಿಸ್ಥಿತಿ ಈಗ ಹಲವು ದೇಶಗಳಲ್ಲಿ ಉದ್ಭವಿಸಿದೆ. ಹಾಗಾಗಿನೇ ಈಗ ಅಮೆರಿಕದಲ್ಲಿ ಇಂಥದೊಂದು ಪ್ರಯೋಗ ಮಾಡೋಕೆ ಗೂಗಲ್ ಮಸ್ಕಿಟೋನ ಸಿದ್ಧಪಡಿಸಲಾಗಿದೆ. ಅಂದ್ರೆ ಅಮೆರಿಕದ ಕ್ಯಾಲಿಫೋರ್ನಿಯಾ ಮತ್ತೆ ಫ್ಲೋರಿಡಾ 2 ಕಡೆ ಈ ಪ್ರಯೋಗವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ 2 ಕಡೆ ಸುಮಾರು 3,20,00,000 ಏನ್ ಗೂಗಲ್ ಮಸ್ಕಿಟೋಗಳನ್ನ ಹಾರ್ ಬಿಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ಅಂದ್ರೆ ಇದು 2 ವರ್ಷಗಳ ಪ್ರಾಜೆಕ್ಟ್. ಈ 2 ವರ್ಷದಲ್ಲಿ ಸುಮಾರು 64 ಮಿಲಿಯನ್ ಅಂದ್ರೆ 6,40,00,000 ಗೂಗಲ್ ಮಸ್ಕಿಟೋಗಳನ್ನ ಅಮೆರಿಕದಲ್ಲಿ ಬಿಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಹಾಗಾದ್ರೆ ಈ ಮಸ್ಕಿಟೋ ಅಂದ್ರೆ ಗೂಗಲ್ ಮಸ್ಕಿಟೋ ಸಿದ್ಧ ಆಗಿದ್ದಲ್ಲಿ ಈ ಪ್ರಯೋಗಕ್ಕಾಗಿ US ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಏಜೆನ್ಸಿಯ ಅನುಮತಿಗಾಗಿ ಈಗ ಕಾಯಲಾಗ್ತಾ ಇದೆ. ಈಗಾಗಲೇ ಈ ಪ್ರಯೋಗ ಬೇರೆ ದೇಶಗಳಲ್ಲಿ ಆಗಿದೆ. ಅಂದ್ರೆ ಸಿಂಗಪುರ್ ಮತ್ತೆ ಆಸ್ಟ್ರೇಲಿಯಾಗಳಲ್ಲಿ ಈಗಾಗಲೇ ಈ ಮೇಲ್ ಗೂಗಲ್ ಮಸ್ಕಿಟೋನ ಹರಿಬಿಟ್ಟಿದ್ದಾರೆ. ಇದು ಅಲ್ಲಿ ಸುಮಾರು 90% ಅಷ್ಟು ಈಡ್ಸ್ ಈಜಿಪ್ಟಿ ಅಂತ ಏನ್ ಹೆಣ್ಣು ಸೊಳ್ಳೆ ಹೇಳಿದೆ ಅದನ್ನ ಹತೋಟಿಗೆ ತಂದಿದ್ಯಂತೆ. ಲಕ್ಷಾಂತರ ಗೂಗಲ್ ಮಸ್ಕಿಟೋಗಳನ್ನ ಉತ್ಪಾದನೆ ಮಾಡೋದಕ್ಕಾಗಿ ಗೂಗಲ್ ಒಂದು ಆಟೋಮೇಟೆಡ್ ರೋಬೋಟ್ ಅನ್ನ ಅಭಿವೃದ್ಧಿಪಡಿಸಿದ್ಯಂತೆ. ಅಷ್ಟೇ ಅಲ್ಲ, ಈಗ ಈ ಸೊಳ್ಳೆಗಳಲ್ಲಿ ಗಂಡು ಇರುತ್ತೆ, ಹೆಣ್ಣು ಇರುತ್ತೆ. ಇದನ್ನ ಬೇರ್ಪಡಿಸ್ಬಿಟ್ಟು ಬರೀ ಗಂಡು ಸೊಳ್ಳೆಗಳನ್ನ, ಗೂಗಲ್ ಮಸ್ಕಿಟೋ ಗಂಡು ಸೊಳ್ಳೆಗಳನ್ನ ಮಾತ್ರ ಬಿಡಬೇಕಾಗಿದೆ ಹೊರಗಡೆ. ಇದನ್ನ ಬೇರ್ಪಡಿಸೋದಿಕ್ಕೂ ಕೂಡ ಅವರು AI ತಂತ್ರಜ್ಞಾನವನ್ನ ಬಳಸ್ಕೊಂಡು ಒಂದು AI ಚಾಲಿತ ದೃಶ್ಯ ಕ್ಯಾಮ್ರಾವನ್ನ ಕೂಡ ಬಳಸ್ತಿದಾರಂತೆ. ಈ ಫ್ಯಾಕ್ಟ್ರಿಗಳಲ್ಲಿ ಇರುವಂತ ಒಂದು ಅಲ್ಗರಿದಮ್ ಇರುತ್ತಲ್ಲ, ಅದೇ ರೀತಿನೇ ಇಲ್ಲೂ ಕೂಡ ಒಂದು ಕ್ರಮಬದ್ಧವಾದಂತ ಪ್ರೋಸೆಸ್ ಅಲ್ಲಿ ಗಂಡು ಮತ್ತು ಹೆಣ್ಣು ಸೊಳ್ಳೆಗಳನ್ನ ಬೇರ್ಪಡಿಸೋದಿಕ್ಕೆ AI ಸ್ವಯಂ ಚಾಲಿತ ದೃಶ್ಯ ಕ್ಯಾಮ್ರಾಗಳನ್ನ ಕೂಡ ಬಳಸಿದಾರಂತೆ. ಈ ಗಂಡು ಸೊಳ್ಳೆಗಳಿಂದ, ಗೂಗಲ್ ಮಸ್ಕಿಟೋ ಇಂದ ಜನರಿಗೆ, ಮನುಷ್ಯರಿಗೇನು ತೊಂದರೆ ಇಲ್ವಾ ಅಂತಂದ್ರೆ ಖಂಡಿತ ಇಲ್ಲ. ಈ ಮಸ್ಕಿಟೋಗಳು ಮನುಷ್ಯರಿಗೆ ಕಚ್ಚೋದಿಲ್ಲ. ಇವು ಹೇಗ್ ಬದುಕ್ತವೆ ಅಂತಂದ್ರೆ ಹೂವಿನ ಮಕರಂದವನ್ನ ಹೀರಿ ಮತ್ತೆ ಎಲೆಯಲ್ಲಿರುವಂತಹ ಶುಗರ್ ಅಂಶನ, ಸಕ್ಕರೆ ಅಂಶವನ್ನ ಹೀರಿ, ಅಂದ್ರೆ ಒಂದು ಗಿಡ ಮುರಿದು ಹೋಗಿದ್ರೆ, ಎಲೆ ಕಿತ್ತೋಗಿದ್ರೆ, ಮರ ಮುರ್ಕೊಂಡಿದ್ರೆ ಇಲ್ಲಿ ಸಿಗುವಂತಹ ರಸವನ್ನ ಹೀರಿ ಇವು ಬದುಕ್ತಾವಂತೆ. ಹಾಗಾಗಿ ಇದು ಯಾವುದೇ ರೀತಿ ಯಾರಿಗೂ ತೊಂದರೆ ಮಾಡಲ್ಲ ಅನ್ನೋದು ಕೂಡ ಈಗ ಈ ಸಂಸ್ಥೆ ಹೇಳ್ತಾ ಇದೆ. ಈ ಸೊಳ್ಳೆಗಳು ಲ್ಯಾಬ್ ನಲ್ಲಿ ಸೃಷ್ಟಿಯಾಗಿರುವಂತದ್ದು, ಸ್ಟೆರಿಲ್ ಆಗಿರುವಂತದ್ದು. ಅಂದ್ರೆ ಈ ಸೊಳ್ಳೆಗಳ ದೇಹದ ಒಳಗಡೆ ಒಬಾಚಿಯಾ ಅನ್ನುವಂತ ಒಂದು ಬ್ಯಾಕ್ಟೀರಿಯಾ ಇರ್ತಂತೆ. ಇದು ಯಾವುದೇ ರೀತಿಯ ರೋಗವನ್ನ ಹರಡೋದಿಲ್ಲ, ಮತ್ತೆ ಯಾವುದೇ ರೀತಿಯಲ್ಲಿ ಇದರಿಂದ ಮನುಷ್ಯನಿಗಾಗ್ಲಿ ಪ್ರಾಣಿಗಾಗ್ಲಿ ಹಾನಿ ಇಲ್ಲ. ಇದನ್ನ ವಿಜ್ಞಾನಿಗಳು ಈಗ ಸ್ಪಷ್ಟಪಡಿಸಿದ್ದಾರೆ. ಈಗ ಇದರ ಪ್ರಯೋಗ ಈಗಾಗಲೇ ಬೇರೆ ದೇಶಗಳಲ್ಲಿ ಆಗಿದೆ.
ಅಂದ್ರೆ ಮೊದಲು ಸಿಂಗಾಪುರ್ ಮತ್ತೆ ಆಸ್ಟ್ರೇಲಿಯಾಗಳಲ್ಲಿ ಈ ಪ್ರಯೋಗವನ್ನ ಮಾಡಿದ್ದಾರೆ. ಅಲ್ಲಿ ಈ ಗೂಗಲ್ ಮಸ್ಕಿಟೋವನ್ನ ಬಿಟ್ಟಿದ್ದಾರೆ. ಸುಮಾರು ಒಂದು 6ರಿಂದ 12 ತಿಂಗಳು ಒಳಗಡೆ 90% ಈ ಈಡ್ಸ್ ಈಜಿಪ್ಟಿಯನ್ ಅಂತ ಒಂದು ಏನು ಹೆಣ್ಣು ಸೊಳ್ಳೆ ಇದೆಯಲ್ಲ ಅದು ನಿಯಂತ್ರಣಕ್ಕೆ ಬಂದಿದೆಯಂತೆ, ಹತೋಟಿಗೆ ಬಂದಿದೆಯಂತೆ. ಹಾಗಾಗಿನೇ ಈಗ ಅಮೆರಿಕ ದೇಶದಲ್ಲಿ ಈ 2 ಪ್ರದೇಶಗಳಲ್ಲಿ ಅಂದ್ರೆ ಕ್ಯಾಲಿಫೋರ್ನಿಯಾ ಮತ್ತೆ ಫ್ಲೋರಿಡಾದಲ್ಲಿ ಈ ಪ್ರಯೋಗ ಮಾಡೋದಕ್ಕೆ ಗೂಗಲ್ ಸಂಸ್ಥೆ ಮುಂದಾಗಿದೆ. ಅಂದ್ರೆ ಅಮೆರಿಕದಲ್ಲಿ ಈ ಸೊಳ್ಳೆಯಿಂದನೇ ಮೂಳೆಯ ರೋಗಕ್ಕೆ ಹೆಚ್ಚಿನ ಜನ ತುತ್ತಾಗ್ತಿದ್ದಾರೆ. ಮೂಳೆಯ ಸಮಸ್ಯೆ ಇಲ್ಲಿ ಕಾಣಿಸ್ಕೊಳ್ತಿದೆಯಂತೆ. ಇಲ್ಲಿ ಅವಕಾಶ ಸಿಕ್ಕು ಫಲಿತಾಂಶ ಉತ್ತಮವಾಗಿದ್ರೆ ಏಷ್ಯಾ ಖಂಡದ ಹಲವು ದೇಶಗಳಲ್ಲಿ ಈ ಪ್ರಯೋಗವನ್ನ ಮಾಡೋದಿಕ್ಕೆ ಸಂಸ್ಥೆ ಮುಂದಾಗಿದೆ. ಈಗ ಪ್ರಪಂಚದಲ್ಲಿ ಪ್ರಳಯನೇ ಆಗ್ಲಿ, ಪ್ರಕೃತಿ ವಿಕೋಪ ಆಗ್ಲಿ, ಯಾವ ಪ್ರಾಣಿ ಸಂಪೂರ್ಣವಾಗಿ ನಾಶ ಆಗ್ಬೋದು, ಆದ್ರೆ ಸೊಳ್ಳೆ ನಾಶ ಆಗಲ್ಲ, ಸಂಪೂರ್ಣವಾಗಿ ಅದನ್ನ ನಾಶ ಮಾಡೋಕ್ ಸಾಧ್ಯ ಇಲ್ಲ ಅಂತೇಳಿ ವಿಜ್ಞಾನಿಗಳು ಹೇಳ್ತಾರೆ. ಹಾಗಾದ್ರೆ ಮತ್ತೆ ಮತ್ತೆ ಗೂಗಲ್ ಮಸ್ಕಿಟೋನ ಪ್ರಯೋಗ ಮಾಡ್ತಾನೆ ಇರ್ಬೇಕಾಗತ್ತೆ. ಇನ್ನೊಂದು ಈ ಮಸ್ಕಿಟೋ ಇದೆಯಲ್ಲ, ಈ ಜೀವ ವಿಕಾಸದಲ್ಲಿ ಇನ್ಸೆಕ್ಟ ವರ್ಗಕ್ಕೆ ಸೇರುತ್ತೆ. ಅದಾದ ನಂತರ ಬರೋದು ಜಿರ್ಲೆ, ಸೊಳ್ಳೆಯ ನಂತರ ಜಿರ್ಲೆಯ ನಂತರ ಮಿಡತೆ, ಈಗ ಜಿರ್ಲೆ ಆರ್ಥೋಪಡ ಅನ್ನುವಂಥ ವರ್ಗಕ್ಕೆ ಸೇರುತ್ತೆ. ಈಗ ಈ ರೀತಿ ಜೀವ ವಿಕಾಸ ಮುಂದುವರಿತಾ ಹೋಗುತ್ತೆ. ಅಲ್ಲಿ ಬೇರೆ ಬೇರೆ ಪ್ರಾಣಿಗಳು ಬರುತ್ತೆ, ಅದಾದ್ಮೇಲೆ ಮನುಷ್ಯನು ಬರ್ತಾನೆ ಆ ಜೀವ ವಿಕಾಸದಲ್ಲಿ. ಹೀಗೆ ಇರುವಂತ ಒಂದು ಸರಪಳಿ ಏನಿದೆಯಲ್ಲ, ಅದು ಎಲ್ಲೋ ಒಂದ್ ಕಡೆ ಕಟ್ ಆದ್ರೆ, ಅದಕ್ಕೆ ಏನಾದ್ರು ನಾವು ತೊಂದರೆ ಮಾಡಿದ್ರೆ, ಡಿಸ್ಟರ್ಬ್ ಮಾಡಿದ್ರೆ, ಅದ್ರ ಪರಿಣಾಮ ಎಲ್ಲ ಜೀವಿಗಳ ಮೇಲೂ ಆಗುತ್ತೆ ಅಂತ ಹೇಳ್ಬಹುದು. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಹದ್ದು ಹಾವುಗಳನ್ನ ತಿನ್ನುತ್ತೆ, ಹಾವಿನ ಸಂತತಿಯನ್ನ ನಿಯಂತ್ರಣದಲ್ಲಿಡುತ್ತೆ. ಹಾವು ಇಲಿಗಳನ್ನ ತಿನ್ನುತ್ತೆ, ಇಲಿಯನ್ನ ನಿಯಂತ್ರಣದಲ್ಲಿ ಇಡುತ್ತೆ. ಇಲ್ಲಿ ಹಾವಿನ ಸಂಖ್ಯೆ ಕಡಿಮೆ ಆಯ್ತು ಅಂತ ಇಟ್ಕೊಳ್ಳಿ, ಆಗ ಇಲಿಗಳ ಸಂಖ್ಯೆ ಜಾಸ್ತಿ ಆಗತ್ತೆ. ಇಲಿಗಳು ಜಮೀನಿನಲ್ಲಿ ಬೆಳೆದಂತ ಬೆಳೆಗಳನ್ನೆಲ್ಲ ಕಬಳಿಸಿ ತಿಂದು ಮುಗಿಸುತ್ತೆ. ಈ ಪ್ರಕೃತಿ ಕೇವಲ ಮನುಷ್ಯನ್ಗಾಗೆ ಇರೋದು ಅಂತ ನಾವು ಭ್ರಮಿಸ್ಕೊಂಡಿದೀವಿ, ಅದು ಖಂಡಿತ ತಪ್ಪು. ಇಲ್ಲಿ ಎಲ್ಲಾ ಜೀವಿಗಳಿಗೂ ಕೂಡ ಸಮಾನವಾದಂತ ಒಂದು ಅವಕಾಶ ಇದೆ, ಸಾಧ್ಯತೆಗಳಿದೆ. ಈ ಎಲ್ಲ ಜೀವಿಗಳಿಂದನೇ ಪ್ರಕೃತಿ ಸೃಷ್ಟಿಯಾಗಿರೋದು, ಜೀವ ವೈವಿಧ್ಯಗಳಿಂದನೇ ಈ ಪ್ರಕೃತಿ ಇವತ್ತು ಉಳ್ಕೊಂಡಿರೋದು. ಹಾಗಾಗಿ ಈ ಪ್ರಕೃತಿಯನ್ನ ನಾವು ಕಾಪಾಡಬೇಕು. ಈ ಜೀವ ವೈವಿಧ್ಯ ಹೇಗಿದೆಯೋ ಹಾಗೆ ಇರೋದಕ್ಕೆ, ಈ ಸಮತೋಲನವನ್ನ ಈ ಪ್ರಕೃತಿ ಹೇಗೆ ಕಾಪಾಡ್ಕೊಂಡು ಹೋಗ್ತಿದ್ಯೋ ಅದ ಹಾಗೆ ಉಳ್ಕೊಳ್ಳೋ ಹಾಗೆ ಆದಷ್ಟು ನಾವು ನೋಡ್ಕೋಬೇಕಾಗತ್ತೆ. ಈಗ ಸದ್ಯಕ್ಕಂತೂ ಈ ಮಸ್ಕಿಟೋ ಇಂದ ಏನ್ ಸಮಸ್ಯೆ ಆಗಬಹುದು, ಈ ಪರಿಸರದಲ್ಲಿ ಅಥವಾ ಜೀವ ವೈವಿಧ್ಯದಲ್ಲಿ ಏನು ಬದಲಾವಣೆ ಆಗ್ಬಹುದು ಅನ್ನೋದನ್ನ ಯಾರು ಇನ್ನೂ ಹೇಳಿಲ್ಲ. ಮುಂದಿನ ದಿನಗಳಲ್ಲಿ ಪರಿಸರ ವಿಜ್ಞಾನಿಗಳು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಏನಾದ್ರೂ ಇರ್ಲಿ, ಒಟ್ಟು ಗೂಗಲ್ ಮಸ್ಕಿಟೋ ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡೋಣ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ನೀವು ನೋಡ್ತಿದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮ್ಮ ಅಭಿಪ್ರಾಯಗಳನ್ನ ನನಗೆ ತಿಳಿಸಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.